ರಮೇಶ್ ಅವರೇ ಹಾಗೂ ಡಾಕ್ಟರ್ ಸಂತೋಷ್ ರೇವೂರವರೇ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಪರೀಕ್ಷೆಯ ಮಧ್ಯದಲ್ಲಿಯೂ ಮಾತುಗಳನ್ನು ಆಸಕ್ತಿಯಿಂದ ಕೇಳ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳೇ, ಬಹುಶಃ ಮೇ 7 ಅತ್ಯಂತ ಮಹತ್ವದ ದಿನ. ನನಗೆ ಭಾಳ ಸಂತೋಷ ಏನಾಯ್ತು ಅಂದರೆ ಈ ಸಲ ರಂಗೋಲಿಯನ್ನು ಬಿಡಿಸುವುದರ ಮೂಲಕ ಜನಜಾಗೃತಿಯಲ್ಲಿ ಮತದಾರರಲ್ಲಿ ಪ್ರತಿಯನ್ನು ತರುವಂಥ ಕೆಲಸ ಅದು ಯಾವುದಾದ್ರೂ ಕಾಲೇಜು ಮಾಡಿದೆ ಅಂದರೆ ಅದು ರಾಯಚೂರಿನ ಮಹಿಳಾ ವಿಶೇಷವಾಗಿ ರಾಯಚೂರಿನ ಗೌರವಿತ ಜಿಲ್ಲಾಧಿಕಾರಿಗಳು ಎಲ್ಲಾದರೂ ಹೋದರೆ ಫಸ್ಟ್ ನೋಡೋದು ರಂಗೋಲಿ ನೋಡಿದ ತಕ್ಷಣ ನೆನಪರುವುದು ರಾಯಚೂರಿನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರ ಕಾರ್ಯಚಟುವಟಿಕೆ ಮತ್ತು ಉಪನ್ಯಾಸ. ನಾವು ನಗರಸಭೆಯ ಆವರಣದಲ್ಲಿ ಹೋದಾಗ ಹಿಂಗೆ ರಂಗೋಲಿ ನಡೆದರು, ಸರ್ ಫೋಟೋ ಬನ್ನಿ ಅಂತಂದ್ರು. ಬಹುಶಃ ಅವ್ರ ಜೊತೆಗೆ ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಇವರೆಲ್ಲ ಇದ್ರು, ಅವರೇ ಕರೆದು ನಮ್ಮನ್ನು ನಿಂದಿರಿಸಿ ಅವ್ರು ಕೊಡುತ್ತಾರೆ. ಅಂದ್ರೆ ನಿಮ್ಮ ಕಾರ್ಯಗಳನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿಗಳು, ಸರಳತ ವ್ಯಕ್ತಿಗಳು ಯಾರಂದ್ರೆ ಅದು ರಾಯಚೂರಿನ ಜಿಲ್ಲಾಧಿಕಾರಿಗಳು ಎನ್ನುವ ಕಾರ್ಯವನ್ನು ಸಾಮ್ಯವನ್ನ ಮಾಡಿದ್ದಾರೆ. ಎಲ್ಲ ವರ್ಗದಲ್ಲಿ ತ್ರಿಬಲಿ ಅಂತ ಹೇಳಿದ್ರಲ್ಲ ಸರ್, ನಾವೆಲ್ಲ ತ್ರಿಬಲಿ ಇದ್ದೇವೆ. ಒಂದ್ ಕಡೆ ಬಹಳ ಟೆನ್ಷನ್ ಆದರೂ ಕೊಟ್ಟಂತ ಜವಾಬ್ದಾರಿ ಬಿಸಿಲಿಗೆ ಲೆಕ್ಕಿಸದೆ, ಹೌದಲ್ಲ, ಸುಡು ಬಿಸಿಲಿನಲ್ಲಿ ಕೊಟ್ಟಂತ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರವೃತ್ತಿಯನ್ನು ರೂಪಿಸಿಕೊಂಡಿದ್ದೆಲ್ಲ ನಿಮಗೆ ರಾಯಚೂರಿನ ಜಿಲ್ಲಾಡಳಿತ ಪರವಾಗಿ ಸ್ವಿಪ್ಸ್ ಅಂತ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆಯನ್ನು ನಾವು ಓದಲೆಲ್ಲ ಮತದಾರ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನಿಂತು